ಹಿರೇಭಾಸ್ಕರ ಅಣೆಕಟ್ಟು ಸದ್ಯ ಬಹಳ ಸುದ್ದಿಯಲ್ಲಿದ್ದು ಇದು ತನ್ನತ್ತ ಹೆಚ್ಚು ಹೆಚ್ಚು ಚಾರಣ ಪ್ರಿಯರನ್ನು, ಪ್ರವಾಸಿಗರನ್ನು ಮತ್ತು ಸಂಶೋಧಕರನ್ನು ಆಕರ್ಷಿಸುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಮೊದಲನೇದಾಗಿ ಮಲೆನಾಡು. ಈ ಡ್ಯಾಂ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಲೆನಾಡಿನ ಮಧ್ಯಭಾಗದಲ್ಲಿ ಕಂಡುಬರುತ್ತಿದ್ದು, ಇಲ್ಲಿಯ ನೈಸರ್ಗಿಕ ಸೌಂದರ್ಯವು ಎಲ್ಲರ ಮನಸ್ಸನ್ನು ಸೆಳೆಯುತ್ತಿದೆ. ಎರಡನೇದಾಗಿ ಚಾರಣ. ಈ ಹಳೆಯ ಜಲಾಶಯಕ್ಕೆ ಹೋಗಲು ನಿತ್ಯ ಹರಿದ್ವರ್ಣ ಕಾಡುಗಳ ನಡುವೆ ಸ್ವಲ್ಪ ಚಾರಣ ಮಾಡಬೇಕಿದ್ದು, ಇದು ಚಾರಣ ಪ್ರಿಯರಿಗೆ ಸೂಕ್ತವಾಗಿದೆ. ಮೂರನೇದಾಗಿ ಹಿನ್ನೀರು. ಈ ಅಣೆಕಟ್ಟು ಶರಾವತಿ ನದಿಯ ಹಿನ್ನೀರಿನಿಂದ ಸುತ್ತುವರಿಯಲ್ಪಟ್ಟಿದ್ದು, ಸುತ್ತಲೂ ನೀರು, ಗುಡ್ಡಗಾಡು ಮತ್ತು ಸಣ್ಣ ಸಣ್ಣ ದ್ವೀಪಗಳನ್ನು ಒಳಗೊಂಡಿದೆ. ಇದು ಎಲ್ಲರನ್ನೂ ಕೈಬೀಸಿ ಕರೆಯುತ್ತಿದೆ. ನಾಲ್ಕನೇದಾಗಿ ಜಲಾಶಯದ ಸ್ಮಾರಕ. 80 ವರ್ಷಗಳ ಹಿಂದೆ ಮಡೆನೂರು ಎಂಬಲ್ಲಿ ನಿರ್ಮಿಸಿದ್ದ ಈ ಜಲಾಶಯವು ಲಿಂಗನಮಕ್ಕಿ ಜಲಾಶಯ ನಿರ್ಮಾಣದ ನಂತರ ನೀರಿನಲ್ಲಿ ಮುಳುಗಿತು. ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರು ಕಡಿಮೆ ಆದಾಗಲೆಲ್ಲ ಅವಶೇಷದ ರೂಪದಲ್ಲಿ ಕಾಣಸಿಗುವುದು ಇದು ನೋಡುಗರಿಗೆ ಕುತೂಹಲ ಮೂಡಿಸುವುದು. ಐದನೇದಾಗಿ ಜಲಾಶಯ